ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಏನಾದರೂ ಒಂದು ಸಜೆಷನ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ ಅಂತ? ಹೋಗಿ ಉದ್ಧಾರ ಆಗೋ ಅಂತ. ಏನಂತ ಕೊಡ್ತೀಯಪ್ಪ ಸಜೆಷನ್? ಹೋಗಿ ಉದ್ಧಾರ ಆಗೋ ಅಂತ. ಹೋಗಿ ಉದ್ಧಾರನ ಓದಿ ಉದ್ಧಾರ? ಓದಿ ಉದ್ಧಾರ ಆಗೋ ಅಂತ. ಓದಿ ಉದ್ಧಾರ ಮನೆಗೆ ಹೋಗಿ ಮಲ್ಕೋ ಅಂತ. ಸರ್ಕಲಲ್ಲಿ ಯಾರ್ದಾರ ಒಂದು ಫ್ರೆಂಡ್ದು ಕ್ವಾಲಿಟಿ, ನೀವು ಅಂತ ಕ್ವಾಲಿಟಿ ಕಲಿಬೇಕು ಅಂದ್ರೆ ಏನು ಕಲಿತೀರ? ಇಲ್ಲ ಇಂಥ ಕ್ವಾಲಿಟಿ ನನಗೆ ಬರಬಾರ್ದು ಅಂದ್ರೆ ಏನನ್ನ ಹೇಳ್ತೀರಾ? ಓದೋದಂತೂ ಇಲ್ಲ. ಬನ್ನಿ ಅಖಿಲ್. ಅಖಿಲ್ ಅಂತ ಅಖಿಲ್ ಅಂತ ಅವನೇ ನಮ್ಮ ಬ್ಯಾಚ್. ಅವನು ನೋಡ್ದಾರೆಲ್ಲ ಬೇಕು ಅಂತಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನಂತ ಹೇಳ್ತಾ ಇದೀರ ಅಖಿಲ್ಗೆ? ಜಾಸ್ತಿ ಹುಡುಗಿರಿಂದ ಹೋಗೋದು ಬಿಡಬೇಕು. ನಿಮ್ಮಿಂದನೇ ದೇಶ ಹಾಳಾಗ್ತಿರೋದು. ಅಷ್ಟೇ. ಇವಾಗ ಇಷ್ಟೊತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ನನ್ನ ಬಗ್ಗೆ ಅದು ಹೇಳಿದ್ರಲ್ಲ, ನೀವು KVT ಅಲ್ಲೇನೆ ಪ್ಲೇ ಬಾಯ್ ಅಂತ ಹೇಳ್ತಾ ಇದ್ರು. ಇಲ್ಲ ಬ್ರೋ, ಯಾವುದೇ ಇಲ್ಲ, ಯಾವ ಪ್ಲೇ ಬಾಯ್ ಇಲ್ಲ. ಇವಾಗ ಫುಲ್ ಫೇಮಸ್ ಅಂತ KVT ಅಲ್ಲಿ. ಸೊ ನಾನು ಹೇಳ್ದಂಗೆ ಹೇಳು, ಸುಮ್ಮನೆ ಇರಪ್ಪ ನೀನು. ಹೇಳು, ಅವ್ನು ಹೇಳಿಲ್ವೇ ಏನಂತ? ಏನನ್ನ ಹೇಳ್ಕೊಡ್ಬೇಕಂದ್ರೆ ಎಣ್ಣೆ ಹೊಡಿಯೋದು ಹೇಳ್ಕೊಡ್ತೀವಿ. ಹುಡುಗಿರಿಂದ ಹೋಗ್ಬೇಡ, ಅದು ಮಾಡಬೇಡ, ಇದು ದೊಡ್ಡ ಪ್ಲೇ ಬಾಯ್. ಎಲ್ಲ ಹುಡುಗಿರು ನಿನ್ನೆ ನೋಡ್ಬೇಕು. ಯಾವಾಗ ಇನ್ನೂ ಜಾಸ್ತಿ ಫಾಲೋವರ್ಸ್ ಬರ್ತದೆ. ಯಾರಿಗೊಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ನನ್ನ ಮಗನ ಸಾಂಗ್ ಓ ಮೈ ಸನ್ ಅಂತ. ಫ್ರೆಂಡ್ಸ್ಗೆ ಇವಾಗ ಯಾರಿಗಾದ್ರೂ ಲವ್ ಮಾಡೋರಿಗೆ ಏನೋ ಸಜೆಷನ್ ಕೊಡಬೇಕು ಅಂದ್ರೆ ಏನು ಕೊಡ್ತೀಯ? ಟ್ರೂ ಆಗಿ ಲವ್ ಮಾಡ್ತಾ ಇದ್ರೆ ಮಾಡಲಿ. ಇವಾಗ ಇವನ್ನ ಲವ್ ಮಾಡ್ತಾ ಇರ್ತಾಳೆ, ತಿರ್ಗಿ ಇನ್ನೊಬ್ಬಳು ಬೆಸ್ಟ್ ಫ್ರೆಂಡ್ ಅಂತೆ, ಅಲ್ಲ ಬೇಡ. ಬೆಸ್ಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಸ್ಟಿಸ್ ಬೇಡ ಅಂತ? ಬೆಸ್ಟೀಸ್ ಬೇಡ ಬೇಡ ಬ್ರೋ. ಇವಾಗ ಬೆಸ್ಟಿಸ್ ಇರೋರ್ನ ನೀವು ಲವ್ ಮಾಡೋದೇ ಇಲ್ವಾ? ಮಾಡೋದೇ ಇಲ್ಲ ಬ್ರೋ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬೆಸ್ಟಿಸ್ ಇರೋರು ಲವ್ ಮಾಡ್ತಾ ಇದ್ರೆ? ಬೆಸ್ಟಿನೇ ಅಲ್ಲ ಬ್ರೋ ಅವ್ರಿಗೆ. ಏನು ಬ್ರೋ, ಅವ್ರು ಎಷ್ಟು ಹೇಳಿದ್ರೆ ಅವ್ರು ಕೇಳಲ್ಲ ಬ್ರೋ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ. ಅವರು ನಾನು ಹಂಗೆ ಬ್ರೋ, ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೆ. ಇವತ್ತು ಇನ್ನೊಂದು 2 ದಿನ ಹೋದರೆ ವರ್ಷ ಆಗ್ತೈತೆ ಬ್ರೋ. ನಾನು ಅವಳು ಕಮಿಟಾಗಿ ಬಿಟ್ಟು ಹೋಗ್ಬಿಟ್ಲು ಬ್ರೋ. ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ನಂಬಿದ್ದೆ ಅವಳನ್ನು. ಅವಳು ಈ ಥರ ಮಾಡ್ತಾಳೆ ನಾನು ಎಕ್ಸ್ಪೆಕ್ಟ್ ಹಾಕೊಂಡಿರಲಿಲ್ಲ. ಇವಾಗ ನಮ್ಮ ಚಾನಲ್ ಮೂಲಕ ಹುಡುಗಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ? ಎಲ್ಲ ಇರಲಿ, ಚೆನ್ನಾಗಿರಲಿ ಬ್ರೋ. ಕಮಿಟ್ ಆಗಿಬಿಟ್ಟು ಅವಳು ಇವಾಗ ಒಬ್ಬಳ ಜೊತೆ ಚೆನ್ನಾಗಿರಲಿ, ಅಷ್ಟೇ ಸಾಕು. ನಿಮ್ಮ ಹತ್ರ ನಡ್ಕೊಂಡಂಗೆ ಬೇರೆಯವ್ರ ಹತ್ರ ನಡ್ಕೊಬಾರ್ದು ಅಂತ ಹೇಳ್ತೀರಾ? ಅಷ್ಟೇ. ಚೆನ್ನಾಗಿ ಇದು ನಾನು ಬಿಟ್ಟು ಹೋದ್ಲಲ್ಲ, ಅವಳ ಜೊತೆ ಆದರೂ ಚೆನ್ನಾಗಿರಲಿ. ಯಾವ ಒಬ್ಬ ವ್ಯಕ್ತಿ ಬೇರೆಯವ್ರನ್ನ ನಗಿಸ್ತಾ ಇರ್ತಾನೆ ಮತ್ತು ಯಾವಾಗ ನಗ್ತಾ ಇರ್ತಾನೆ, ಆ ಒಂದು ವ್ಯಕ್ತಿ ಜೀವನದಲ್ಲೇ ಬಹಳಷ್ಟು ನೋವಿರ್ತದೆ. ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಜೀವ ಸಾಂಗ್. ಜೀವ ಫ್ರೆಂಡ್ ಹೆಸರು? ನವನೀತು ಮುತ್ತು. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಹೇಳೋ. ಅವರೆಲ್ಲ ಹೇಳಲ್ಲ ಬ್ರೋ, ಅವ್ರ ಹುಡುಗಿಗೆ ಬೇಕಾದ್ರೆ ಹೇಳ್ತಾನೆ, ಸಾಂಗೆಲ್ಲ ಹೇಳ್ತಾನೆ. ನೋಡ್ಸ್ಬೇಕು. ಹಲೋ, ಯಾರು ಜಿ? ఒక 100 రూపీస్ ఫోన్పే చేయరా? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಅದು ಅಷ್ಟು ನೋವು ಕೊಟ್ಬಿಟ್ರೆ
AP 700 dude ಫೋನ್ಪೇ 50 ತಾನ ಯಾವುದಾದ್ರೂ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಂತ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದ್ರೂ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ನೋ ಕಾಮೆಂಟ್ಸ್ ಇಲ್ಲ ಸರ್. ಬಿಟ್ರೆ ಗೊತ್ತಿಲ್ಲ. ಹುಷಾರು ಹೋಗುತ್ತೋ ಒಂದು ನಿಮಿಷ. ನಮ್ಮ ಕ್ವಶನ್ ಏನು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ, ಯಾರಿಗೆ ಮಾಡ್ತೀರಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾನ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾರಿಗಾನ ಫ್ರೆಂಡಿಗೆ ಯಾವ್ದಾನ ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ್ದು ಮಾಡ್ತೀರಾ ಅಂತ ನಮ್ಮ ಕ್ವಶನ್. ಫ್ರೆಂಡ್ಶಿಪ್ ಸಾಂಗ್ ಹೇಳ್ತಿರೋದು. ಮಜಾ ನಹೀ ಆ ರಹಾ ಹೈ. ಯಾವ್ದಾನ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಸಾಂಗ್ಸ್ ಬರಲ್ಲ ಅವರು. ಅಲ್ಲ, ನೋ ಕಾಮೆಂಟ್ಸ್ ಇಲ್ಲ ಸರ್. ನಾವು ಯಾವ್ದಾದ್ರು ಮಾಸ್ ಆಗಿರೋ BGM ಮಾಸಾಗಿರೋ BGM ಅಂತ ಸಾಂಗ್ ಒಂದೆರಡು ಲೈನು. BGM ಅಂದ್ರೆ ಯಾರನ್ನ ಹೇಳ್ತಾರ? ಅಲ್ಲ, ಇವಾಗ ಸಾಂಗ್ ನಾವು ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳ್ತಾ ಇವಾಗ ಸಾಂಗ್ ಮಾಸ್ BGM ಅಲ್ಲಿ ಒಂದು ಸಾಂಗ್ ಇರುತ್ತಲ್ಲ, ಯಾವ್ದಾನ ಸಾಂಗ್ ಒಂದು KGF ಯಾವುದು? ಅದೇ ಧೀರ ಸಾಂಗ್. ಫ್ರೆಂಡ್ ಯಾವ ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾವ ಫ್ರೆಂಡ್? ನಮ್ಮದು ಏನಿಲ್ಲ, ಮಾಮೂಲಿ ಇದು ಕುಚಿಕು ಆತ. ಓ ಮೈ ಫ್ರೆಂಡ್. ಬಾ ಹಿಂಗೆ ಬಾ. ನಾವೊಂದು ಯೂಟ್ಯೂಬ್ ಚಾನಲ್ನವರು ಬೈಕ್ಸ್ ಬರುತ್ತೆ. ಒಂದು ಕ್ವಶನ್ ಕೇಳ್ತಾ ಇದೀವಿ ಅಷ್ಟೇ ಬಾ ಸ್ಟೂಡೆಂಟ್ಸ್. ಒಂದೇ ಒಂದು ಕ್ವಶನ್ ಜಾಸ್ತಿ ಹೊತ್ತು ತಗೊಳಲ್ಲ. ನಿನ್ಗೆ ಆನ್ಸರ್ ಮಾಡ್ಬೇಕು ಅನ್ಸಿದ್ರೆ ಮಾಡು, ಇಲ್ಲಾಂದ್ರೆ ಬೇಡ ಬಾ. ಅಲ್ಲ, ಒಂದು ಕ್ವಶನ್ ಕೇಳಿಸ್ಕೊ. ಫಸ್ಟ್ ಕ್ವಶನ್. ನಾನು ಆ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗೆ ಅನ್ಸುತ್ತೆ. ಯಾವ್ದಾನ ಸಾಂಗ್ ನಿಮ್ಮ ಫ್ರೆಂಡ್ಗೆ ಡೆಡಿಕೇಟ್ ಮಾಡಬೇಕು ಅಂತ? ಕನ್ನಡದಾದ್ರೂ ಯಾವುದಾದ್ರೂ ಓಕೆ. ತೆಲುಗು ಅಲ್ಲಿ ಇದು ಬಂದ 90 ಅದು ಕೇಳಿದಾರ? ನೀವು ಕೇಳಿಲ್ಲ ಅಂತ. ಪರವಾಗಿಲ್ಲ ಹೇಳು, ನಾನು ಕೇಳಿಲ್ಲ ಅಂದ್ರೆ ಕೇಳಿ. ಆನ್ಸರ್ ಮಾಡ್ತೀರಾ? ಫ್ರೆಂಡ್ಸ್ ಬಗ್ಗೆ ಅಷ್ಟೇನೆ. ಹಂಗೆ ಏನು ಬರಲ್ಲ ನನಗೆ. ತಮಿಳಿಯನ್ಸ್ ಪಕ್ಕಾಗಿದ್ದು ಯಾಹೇನು ಬಾರ್ದು ಹಿಂಗಲ್ಲ. ಪರವಾಗಿಲ್ಲ, ತಮಿಳಲ್ಲೇ ಹೇಳಿ ಸಾಂಗು. ಗನ್ನೆತ್ತಾರ ಎಲ್ಲಿಗೂ ಇವಳ ಥರ ಅಂತೂ ಆಗಲೇಬಾರ್ದು. ಇವಳ ಥರ ಅಂತೂ ಆಗಲೇಬಾರ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಕ್ವಾಲಿಟಿ ನನಗೂ ಬಂದಿದ್ರೆ ಚೆನ್ನಾಗಿರಲಿ ಅಂತ ಅನ್ಕೊಳ್ಳೋಂಥ ಕ್ವಾಲಿಟಿ ಏನು? ಫ್ರೆಂಡ್ಸ್ ಕಾಲಲ್ಲಿ ಇಂಥ ಫ್ರೆಂಡ್ ಕ್ವಾಲಿಟಿ ನನಗೆ ಬರಬಾರ್ದಪ್ಪ ಅಂತ ಅನ್ಕೊಳ್ಳೋದು ಏನು? ಆ ಥರ ಫ್ರೆಂಡ್ಶಿಪ್ ಬ್ಯಾಕ್ಗ್ರೌಂಡ್ ಏನಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ನಿಮ್ಮ ಫ್ರೆಂಡ್ಗೆ ಯಾವ್ದಾನ ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ, ಯಾವ ಫ್ರೆಂಡಿಗೆ ಮಾಡ್ತೀರಾ? ಸಾಂಗು 100 ಜನ್ಮಕ್ಕೂ 106 ಜನ್ಮ. ಯಾವ ಫ್ರೆಂಡಿಗೆ ಮಾಡ್ತೀರಾ? ನಾನು ಸುಷ್ಮಾಗೆ. ಇವಾಗ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ, ಯಾವ ಫ್ರೆಂಡ್ಗೆ ಮಾಡ್ತೀರಾ? ನಾನು ಮಧು ಮಮತಾ ಜೊತೆಯಲ್ಲಿ ಆ ಸಾಂಗ್. ಇವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾವುದಾನ ಒಂದು ಕ್ವಾಲಿಟಿ ನೀವು ಅಡಾಪ್ಟ್ ಮಾಡ್ಕೊಬೇಕು ಅಂದರೆ ಎಂಥ ಕ್ವಾಲಿಟಿ ಬೇಕು ಅನ್ಕೋತೀರಾ? ಒಂದು ಕ್ವಾಲಿಟಿ, ಇಂಥ ಕ್ವಾಲಿಟಿ ನನಗೆ ಬೇಡಪ್ಪ ಫ್ರೆಂಡಲ್ಲಿ ಅಂದರೆ ಎಂಥ ಕ್ವಾಲಿಟಿ ಬೇಡ ಅಂತ ಹೇಳ್ತೀರಾ? ನಾನು ಅಡಾಪ್ಟ್ ಮಾಡ್ಕೋತೀನಿ ಅಂದರೆ ಅವಳು ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಕಾಣ್ತಾಳೆ. ಆ ಕ್ವಾಲಿಟಿ ನಾನು ನನ್ನ ಮನ್ಸಿಗೆ ಹೆಂಗೆ ಬಂದರೆ ಆ ಥರ ನಾನು ಮಾಡ್ತೀನಿ. ಅವಳು ಆ ಥರ ಅಲ್ಲ, ಅವಳು ಅಂದರೆ ತುಂಬ ಪ್ರೀತಿಯಿಂದ ಮಾತಾಡ್ತಾಳೆ. ಆ ಕ್ವಾಲಿಟಿ ನಾನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬೇಡ ಅಂದರೆ ಅವರಿಬ್ಬರಲ್ಲಿ ನನಗೆ ಯಾವತ್ತೂ ಬೇಡ ಅನ್ನೋ ಕ್ವಾಲಿಟೀಸ್ ನಾನು ನೋಡಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ ದಿವ್ಯಾಗೆ ಮತ್ತು ಪ್ರಮೇಳಾಗಿ ಮಾಡ್ತೀನಿ. ಯಾಸಾಗಿದ್ರೆ ಜೊತೆಗಿರು ಎಂದು ಜೊತೆಗೆ.
ನೀವು ನಿಮ್ಮ ಫ್ರೆಂಡ್ಗೆ ಯಾವುದೋ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ, ಯಾವ ಫ್ರೆಂಡ್ಗೆ ಮಾಡ್ತೀರಿ? ಅಂದ್ರೆ ಸಾಂಗ್ ಹೇಳಲ್ಲ, ಫ್ರೆಂಡ್ ಬಿಟ್ಕೊಂಡು ಕೊಡಲ್ಲ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ಯಾವಾಗಲೂ ನನ್ನ ಜೊತೆಲೇ ಇರ್ತಾಳೆ. ಬೇರೆಯವ್ರಿಗೆ ಅವಳು ಹೆಲ್ಪಿಂಗ್ ನೇಚರ್ ನಂಗೆ ಇಷ್ಟ. ಅವಳು ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಿರ್ತಾಳೆ, ಅದೊಂದು ಅಷ್ಟೇ ಇಷ್ಟ ಆಗಲ್ಲ ಅಷ್ಟೇ. ನೀವು ಅಷ್ಟೇ ಅಣ್ಣ, ಅವಳು ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿರ್ತೀನಿ. ಅವಳು ನನ್ನ ಜೊತೆ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ. ಥ್ಯಾಂಕ್ಸ್. ಓ ಗೆಳೆಯ ಜೀವದ ಗೆಳೆಯ. ಹೋಗಿಲ್ಲ ಜೀವಗಳು ಯಾಕೆ ಅಂತ ಯಾರಿಗೆ? ಫ್ರೆಂಡಿಗೆ. ಅದೇ ಯಾರ ಫ್ರೆಂಡ್ ಹೆಸರು? ಗಿರೀಶ್. ನೀವು ನಿಮ್ಮ ಫ್ರೆಂಡ್ಗೆ ಯಾವ್ದೊಂದು ಸಾಂಗ್ ಸಜೆಸ್ಟ್ ಮಾಡಬೇಕು ಅಂದರೆ? A few moments later. 1 hour later. 2000 years later. ನಿಮ್ಮ ಹೆಸರು? ಏನಾಗಲ್ಲ ಪಾಪ, ಏನಾಗಲ್ಲ. ಒಂದು ಕ್ವಾಲಿಟಿ ಇಂಥ ಕ್ವಾಲಿಟಿ ನನಗೆ ಅಂದರೆ ಎಂಥ ಕ್ವಾಲಿಟಿ ಬೇಡ ಅಂತ ಹೇಳ್ತೀರಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಯಾವುದೂ ಮಾಡಲ್ಲ, ಸಾಂಗ್ ಯಾವುದೂ ಡೆಡಿಕೇಟ್ ಮಾಡಲ್ಲ. ಇವಾಗ ನಿಮ್ಮ ಖತಮ್. ಏನು ಅಂದರೆ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾನ ಫ್ರೆಂಡಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ, ಯಾರಿಗೆ? ನಮ್ಮ ಫ್ರೆಂಡಿಗೆ. ಅದೇ ಏನು, ಯಾವ ಸಾಂಗು ಯಾವ ಫ್ರೆಂಡಿಗೆ ಡೆಡಿಕೇಟ್? ಕುಚಿಕು. ಹೌದಾ? ಹಲೋ, ಒಂದು ಕ್ವಶನ್ ಅಷ್ಟೇ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಸ್ನೇಹಿತರೆ, ನಮ್ಮ ಮಾತುಕತೆ ವಿತ್ ವಿನಯ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಉತ್ತಮ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.